ಅತಿ ಆಯ್ತಾ ಅಶ್ವಿನಿ ಗೌಡ ಜಾಹ್ನವಿ ಹುಚ್ಚಾಟ ವ್ಯಕ್ತಿತ್ವದ ಆಟ ವೈಯಕ್ತಿಕ ಆಗ್ತಿದ್ಯಾ? ರಕ್ಷಿತಾನ ಪರ್ಸನಲ್ ಟಾರ್ಗೆಟ್ ಮಾಡ್ತಿರೋದ್ಯಾಕೆ? ಅಶ್ವಿನಿ ಗೌಡ ಜಾಹ್ನವಿಗೆ ಬಕೆಟ್ ಹಿಡಿತಿದ್ದಾರೆ ಕಾಕ್ರೋಚ್ ಸುದ್ದಿ. ಗಿಲ್ಲಿ ಮಾತು ಕಾಮಿಡಿ ಆದ್ರೂ ಅದು ನೂರಕ್ಕೆ ನೂರು ಸತ್ಯ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ತಿದ್ದಾರೆ ಮಲ್ಲಮ್ಮ. ಎಸ್, ಬಿಗ್ ಬಾಸ್ ಮನೆ ಅಂದ್ರೆ ವ್ಯಕ್ತಿತ್ವಗಳ ಆಟ. ತಮ್ಮ ವ್ಯಕ್ತಿತ್ವ ಏನು, ಯಾರೋ ಗೊತ್ತಿಲ್ಲದವರ ಜೊತೆ 3 ತಿಂಗಳು ಹೇಗೆ ಜೀವನ ನಡೆಸಬಹುದು, ಏರುಪೇರುಗಳನ್ನ ದಾಟಬಹುದು ಅನ್ನೋದೇ ಬಿಗ್ ಬಾಸ್. ಆದ್ರೆ ಪ್ರತಿ ಸೀಸನ್ಗಳ ತರಹನೇ ಈ ಸೀಸನ್ ಅಲ್ಲೂ ಪರ್ಸನಲ್ ಟಾರ್ಗೆಟ್ ಮಾಡೋದು ಮುಂದುವರೆದಿದೆ. ಅದರಲ್ಲೂ ಬಂದ ಮೊದಲ ದಿನದಿಂದ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಡಾಮಿನೇಟಿಂಗ್ ಆಗಿದ್ದಾರೆ. ಅದರಲ್ಲೂ ರಕ್ಷಿತಾ ಎಂಟ್ರಿ ಆದಾಗಿಂದ ರಕ್ಷಿತಾ ವಿರುದ್ಧ ಕತ್ತಿ ಮಸೀತಿದ್ದಾರೆ. ಇನ್ನು ಅಶ್ವಿನಿ ಗೌಡ ಬಾಲದಂತಿರೋ ಜಾಹ್ನವಿ ಅಶ್ವಿನಿಗೆ ಸಾಥ್ ಕೊಡ್ತಿದ್ದಾರೆ. ರಕ್ಷಿತಾ ಮುಗ್ಧತೆಯಿಂದ ಎಲ್ಲಿ ಕರ್ನಾಟಕ ಜನತೆಯ ಮನಸ್ಸು ಗೆಲ್ತಾರೆ ಅನ್ನೋ ಭಯ ಇರ್ಬೋದು. ಹೀಗಾಗಿ ರಕ್ಷಿತಾಳನ್ನ ತುಳಿಯೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅಶ್ವಿನಿ ಗೌಡ ಜಾಹ್ನವಿ. ಇನ್ನು ತಾವು ಮಾಡಿದ ತಪ್ಪನ್ನ ರಕ್ಷಿತಾ ಮೇಲೆ ಎತ್ತಾಕಿ ಮಜಾ ತಗೋತಿದ್ದಾರೆ. ವೀಕೆಂಡ್ ನಲ್ಲಿ ಸುದೀಪ್ ಈ ಬಗ್ಗೆ ಕೇಳಿದ್ರೆ ಏನು ಹೇಳ್ಬೇಕು ಅನ್ನೋದಕ್ಕೂ ರೆಡಿಯಾಗಿದ್ದಾರೆ. ಏನು ಬಂಡಧೈರ್ಯ ಅಂತಿದ್ದಾರೆ ವೀಕ್ಷಕರು. ಇವರಿಬ್ಬರ ಜೊತೆ ಮತ್ತೊಂದು ಕ್ಯಾರೆಕ್ಟರ್ ಆಡ್ ಆಗಿದೆ, ಅದೇ ಕಾಕ್ರೋಚ್ ಸುದ್ದಿ. ಎಲ್ಲೋ ಸಹವಾಸ ದೋಷ ಇರ್ಬೋದು, ಅಥವಾ ಮಾತುಗಳಿಂದ ಇನ್ಫ್ಲೂಯೆನ್ಸ್ ಕೂಡ ಆಗಿರ್ಬೋದು. ಇಲ್ಲ ಅಂದ್ರೆ ಇವರ ಜೊತೆ ಕೈ ಜೋಡಿಸಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಉಳಿತೀನಿ ಅನ್ನೋ ಭ್ರಮೆ ಇರ್ಬೇಕು ಅನ್ಸುತ್ತೆ. ಅಶ್ವಿನಿ ಗೌಡ ಜಾಹ್ನವಿ ಜೊತೆ ಸೇರ್ಕೊಂಡು ರಕ್ಷಿತಾನ ಟಾರ್ಗೆಟ್ ಮಾಡ್ತಿದ್ದಾರೆ ಕಾಕ್ರೋಚ್ ಸುದ್ದಿ. ಇನ್ನು ಮನೆಯಲ್ಲಿ ಗಿಲ್ಲಿ ಆಟ ಮಜವಾಗಿದೆ. ಆಟಕ್ಕೆ ಆಟನೂ ಆಡ್ತಾರೆ, ಎಲ್ರನ್ನ ಎಂಟರ್ಟೈನ್ ಕೂಡ ಮಾಡ್ತಾರೆ. ರಕ್ಷಿತಾ ವಿಷಯದಲ್ಲಿ ನಿಜ ಗೊತ್ತಿರೋದ್ರಿಂದ ಅಶ್ವಿನಿ ಗೌಡ ಹಾಗೂ ಜಾಹ್ನವಿನ ಎದುರಾಕೊಳ್ಳೋಕು ರೆಡಿ ಇರ್ತಾರೆ. ತಮ್ಮ ಅಭಿಪ್ರಾಯ ತಿಳಿಸೋಕೆ ಯಾವತ್ತೂ ಹೆದರಲ್ಲ ಗಿಲ್ಲಿ ನಟ. ಇದರ ಮಧ್ಯೆ ಎಲೆಮರೆಯ ಕಾಯಿ ಅಂತಿದ್ದ ಮಲ್ಲಮ್ಮ ರೆಬೆಲ್ ಆಗ್ತಿದ್ದಾರೆ. ಬಂದ ಮೊದಲ ವಾರ ಬಿಗ್ ಬಾಸ್ನ ಬಂದ ಮೊದಲ ವಾರ ಬಿಗ್ ಬಾಸ್ನು ಸೇರಿಸಿ ಮನೆಯವರ ಯಾರ ಮಾತು ಅಷ್ಟಾಗಿ ಅರ್ಥ ಆಗದೆ ಸುಮ್ಮನಿದ್ದ ಮಲ್ಲಮ್ಮ ಇದೀಗ ಪ್ರಶ್ನೆಗಳಿಗೆ ಖಡಕ್ ಉತ್ತರ ನೀಡೋಕೆ ಶುರು ಮಾಡಿದ್ದಾರೆ. ನನ್ನ ನಿಲುವು ಏನು ಅನ್ನೋದರ ಬಗ್ಗೆ ಸ್ಪಷ್ಟವಾಗಿದ್ದಾರೆ. ಇನ್ನು ಧ್ರುವಂತ್ ಬಗ್ಗೆ ಅರ್ಥನೇ ಆಗ್ತಾ ಇಲ್ಲ. ಉಸ್ತುವಾರಿನೇ ಬಿಗ್ ಬಾಸ್ ಮನೆಯ ಸ್ಟ್ರೆಂತ್ ಅನ್ನೋ ತರ ಉಸ್ತುವಾರಿ ಮಾಡ್ತಾರೆ. ರಕ್ಷಿತಾ ವಿಷಯದಲ್ಲಿ ಅಶ್ವಿನಿ ಗೌಡ ಜಾಹ್ನವಿ ಹತ್ರ ಒಂದ್ ರೀತಿ ಮಾತಾಡಿದ್ರೆ ರಕ್ಷಿತಾ ಹತ್ರ ಪ್ಲೇಟ್ ಚೇಂಜ್ ಮಾಡ್ತಾರೆ. ನಿಜಕ್ಕೂ ಧ್ರುವಂತ್ ಏನು ಅನ್ನೋದು ಇನ್ನೂ ಅರ್ಥ ಆಗಿಲ್ಲ. ಡಬಲ್ ಗೇಮ್ ಆಡ್ತಿದ್ದಾರಾ ಧ್ರುವಂತ್ ಅನ್ನೋ ಡೌಟ್ ಇದೆ. ಏನೇ ಆಗ್ಲಿ, ವಾರದ ಕೊನೆಯಲ್ಲಿ ಫಿನಾಲೆ, ವಾರದ ಪಂಚಾಯಿತಿ, ಇದರ ಮಧ್ಯೆ ಕಿಚ್ಚ ರಕ್ಷಿತಾ ಅಶ್ವಿನಿ ಗೌಡ ಜಾಹ್ನವಿ ಈ ಮೂವರ ಸುತ್ತ ನಡೀತಾ ಇರೋ ವಿಷಯದ ಬಗ್ಗೆ ಮಾತಾಡ್ತಾರಾ ಅನ್ನೋ ನಂಬಿಕೆಯಲ್ಲಿದ್ದಾರೆ ಬಿಗ್ ಬಾಸ್ ವೀಕ್ಷಕರು. ಫಿನಾಲೆ, ವಾರದ ಪಂಚಾಯಿತಿ ಏನಾಗತ್ತೆ ಕಾದು ನೋಡೋಣ.